ರವೆಯಿಂದ ನೀವು ಬೇಕಂದ್ರೆ ಅವಾಗ ಇನ್ಸ್ಟೆಂಟಾಗಿ ಈ ವಡೆನ ಮಾಡ್ಕೊಳ್ಬೋದು. ಬೇಳೆನ ನೆನೆಸ್ಬೇಕಂತಿಲ್ಲ, ರುಬ್ಬೇಕಂತಿಲ್ಲ, ನೆನೆಯೋಕ್ಕೆ ಬಿಡಬೇಕಂತಿಲ್ಲ. ನಿಮಗೆ ವಡೆ ತಿನ್ಬೇಕು ಅನಿಸಿದಾಗೆಲ್ಲ ಈ ರೀತಿ ಇನ್ಸ್ಟೆಂಟಾಗಿ ವಡೆ ಮಾಡ್ಕೊಳ್ಬೋದು. ಈ ವಡೆ ಮಾಡ್ಕೊಳ್ಳೋದಕ್ಕೆ 2 ಕಪ್ ರವೆ ತೊಗೊಂಡಿದ್ದೀನಿ. 2 ಕಪ್ ರವೆಗೆ ಇದರಲ್ಲಿ 4 ಕಪ್ಪು ನೀರನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಉಪ್ಪು, 1 ಸ್ಪೂನ್ ಚಿಲ್ಲಿ ಫ್ಲೇಕ್ಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. 4 ಕಪ್ ನೀರಿಗೆ 2 ಕಪ್ಪು ರವೆನ ಹಾಕ್ಕೊಂಡಿದ್ದೀನಿ. ಅದು ಚಿರೋಟಿ ರವೆನ ತೊಗೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಣ್ಣ ಉರಿನಲ್ಲಿ ಇದನ್ನು ನೀಟಾಗಿ ಬೇಯಿಸ್ಕೊಳ್ಬೇಕು, ಅರಳಬೇಕು. ಆ ರೀತಿ ಬೇಯಿಸ್ಕೊಳ್ಬೇಕು. ಒಂದು 5 ನಿಮಿಷ ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಈ ರವೆನ ಚೆನ್ನಾಗಿ ಬೇಯಿಸ್ಕೊಂಡು ಸ್ಟವ್ನ ಆಫ್ ಮಾಡಿಕೊಂಡು ನಂತರ 1 ಕಪ್ಪು ಅಕ್ಕಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಈ ಹಿಟ್ಟೆಲ್ಲ ತಣ್ಣಗಾದ್ಮೇಲೆ ಒಂದು ತಟ್ಟೆಗೆ ಹಾಕ್ಕೊಂಡು ಹಿಟ್ಟನ್ನು ಚೆನ್ನಾಗಿ ಮಿತ್ಕೊಂಡು ನೀಟಾಗಿ ಹಿಟ್ಟನ್ನು ನಾದ್ಕೊಳ್ಬೇಕು. ನಾದ್ಕೊಂಡು ಈ ರೀತಿ ಸ್ವಲ್ಪ ಹಿಟ್ಟು ತೊಗೊಂಡು ಈ ರೀತಿ ರೌಂಡ್ ಶೇಪ್ ಬರೋ ಹಾಗೆ ಮಾಡಿಕೊಂಡು ಮಧ್ಯ ತೂತ ಮಾಡಿಕೊಂಡು ಎಲ್ಲ ವಡೆನೂ ಈ ರೀತಿ ರೆಡಿ ಮಾಡಿಟ್ಕೊಂಡು ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಿಕೊಂಡು ಫ್ರೈ ಮಾಡಿಕೊಂಡ್ರೆ ರವೆ ವಡೆ ರೆಡಿ ಆಗುತ್ತೆ. ಉದ್ದಿನಬೇಳೆ ವಡೆಗಿಂತನೂ ತುಂಬ ಈಸಿಯಾಗಿ ನಿಮಗೆ ಬೇಕಾದಾಗ ಇನ್ಸ್ಟೆಂಟಾಗಿ ಈ ವಡೆನ ಮಾಡ್ಕೊಳ್ಬೋದು. ಎಣ್ಣೆ ಚೆನ್ನಾಗಿ ಬಿಸಿ ಮಾಡಿಕೊಂಡು ಫ್ರೈ ಮಾಡಿಕೊಂಡ್ರೆ ವಡೆ ರೆಡಿ ಆಗುತ್ತೆ. ಈ ಹಿಟ್ಟನ್ನು ನೀವು ಫ್ರಿಜ್ಜಲ್ಲಿ ರೆಡಿ ಮಾಡಿಟ್ಕೊಂಡು ಯಾವಾಗ ಬೇಕಂದ್ರೆ ಅವಾಗ ಫ್ರೈ ಮಾಡ್ಕೋಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.